900. Hello everyone, it's me Sima Ranju. Welcome back to my YouTube channel. ಸೊ ಇವತ್ತು ಸ್ಟೆಪ್ಸ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಕಷ್ಟಕರವಾದ ವಿಷಯ ಏನು ಅಂತಂದರೆ ಇವತ್ತು ಸಂಡೇ, ಸಖತ್ತು ಜನ ಇದ್ದಾರೆ. ಐ ಡೋಂಟ್ ನೋ ಹಿಂಗೆ ವೀಡಿಯೋ ಮಾಡಬೇಕು ಏನು ಎತ್ತ ಅಂತ. ಬಟ್ ಸ್ಟಿಲ್ ನಾನು ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಓಕೆ. ನಂದಿಗಿರೋ ಈ ಮೆಟ್ಲನ್ನು ಮಾತ್ರ ಹತ್ತಕ್ಕಾಗಲ್ಲ. ತಿನ್ಬಿಟ್ಟಂತೂ ಇನ್ನೂ ಹತ್ತಕ್ಕಾಗಲ್ಲ. ಕಮ್ ಆನ್, ಲೆಟ್ಸ್ ಡೂ ಇಟ್. ಹೋಗಿದ್ದೀನಿ ಅಮ್ಮ. ಇವಾಗ ನಂದಿ ಹತ್ರ ಬಂದು ತಲುಪಿರೋದು. ಏನು ಬೇವರು. ಫೈನಲಿ ನಂದಿ ಹತ್ರ ಬಂದಿದ್ದೀನಿ. ಇನ್ನೂ 400 ಸ್ಟೆಪ್ ಸಮಥಿಂಗ್ ಏನೋ ಇದೆ. ಅದನ್ನು ಇವಾಗಲೇ ಫುಲ್ ಟಯರ್ಡ್ ಆಗಿದೆ. ನೈನ್ ಹಂಡ್ರೆಡ್ ಸ್ಟೆಪ್ಸ್ ಆಗಿದೆ. ಇನ್ನು 100 ಸ್ಟೆಪ್ಸ್ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ. 1000 ಸ್ಟೆಪ್ನ ಮಿಸ್ ಮಾಡ್ಕೊಂಡಿದ್ದೀನಿ. 1000 ನಂಬರ್ ಕಾಣ್ತಾ ಇಲ್ಲ. ನಾನು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ. ಹಾಂ, 1000 ನಂಬರ್ ಇರೋ ಸ್ಟೆಪ್ನ ಮಿಸ್ ಮಾಡಿದೆ ಅಂತ ನಾನು ವಾಪಸ್ ವೀಡಿಯೋ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಎಂಥ ಹುಚ್ಚಲ್ಲ. ಫೈನಲಿ ಹತ್ತಾಗಿದೆ. ಇವಾಗ ಸೀದಾ ಟೆಂಪಲ್ಗೆ ಹೋಗಬೇಕು. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಜನದ ಮಧ್ಯದಲ್ಲಿ ವೀಡಿಯೋ ಮಾಡ್ತಾ ಇರೋದು. ಕ್ರೇಜಿ, ಇಟ್ಸ್ ರಿಯಲಿ ಕ್ರೇಜಿ. ಇವುಗಳನ್ನ ನೋಡೋಕ್ಕೆ ಒಂಥರ ಚಂದ ಅಲ್ವಾ? ಫೈನಲಿ ಐ ರೀಚ್ ಚಾಮುಂಡಿ ಬೆಟ್ಟ. ಫಾರ್ ದ ಫಸ್ಟ್ ಟೈಮ್ ನಾನು 50 ರೂಪಾಯಿ ಟಿಕೆಟ್ ಕೊಟ್ಟು ಬರೋ ಜಾಗದಲ್ಲಿ ಇಷ್ಟೊಂದು ಕ್ಯೂ ನೋಡ್ತಾ ಇರೋದು. ಬಟ್ ಸ್ಟಿಲ್ ಇನ್ನೂ ಓಪನ್ ಆಗಿಲ್ಲ. ಶೇಟ್, 9:30ಗೆ ಡ್ಯೂಟಿಗೆ ಹೋಗಬೇಕು. ಆಲ್ರೆಡಿ 8:30 ಆಗಿದೆ. ಈ ಲೈನ್ ಯಾವಾಗ ಬಿಡುತ್ತೋ, ನಾನು ಯಾವಾಗ ಹೋಗ್ತೀನೋ. ಶೇಟ್. ನನ್ನ ಹತ್ರ ಮೈಕ್ ಇದೆ, ಬಟ್ ಸ್ಟಿಲ್ ನಾನು ಮೈಕ್ ಯೂಸ್ ಮಾಡ್ತಾ ಇಲ್ಲ. ಆಯ್ತಾ ಇಲ್ಲ ನನಗೆ ಲಿಟ್ರಲಿ. ನೈಟೆಲ್ಲ ನಿದ್ದೆ ಮಾಡಿಲ್ಲ. ಇವಾಗ ನಿಂತು ಕಾಲು ನೋವು ಬರ್ತಾ ಇದೆ, ತಲೆ ಸುತ್ತಾ ಇದೆ. ಮೈಕ್ ಇದೆ, ಎಲ್ಲ ಇದೆ, ಬಟ್ ಯಾವುದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಜನ ಇದ್ದಾರೆ.
ಟೈಮ್ ಆಲ್ರೆಡಿ 8:30 ಆಗಿದೆ. ನಾನು ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಥರ ಮೈಕೆಲ್ಲ ತೊಗೊಂಬಂದಿದ್ದೀನಿ. ನನ್ನ ಮೈಕ್ ಎಲ್ಲಿದೆ ಅಂತ ನೀವು ಫೈಂಡ್ ಮಾಡಿ ನೋಡೋಣ. ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಒಳಗೆ ಹೋಗೋಕ್ಕೆ. ಟೈಮ್ ಸಖತ್ ತಗೋತಾ ಇದೆ. ಲೈಕ್ ಆಲ್ರೆಡಿ 9 ಗಂಟೆಗೆ ಇನ್ನು 15 ನಿಮಿಷ ಇದೆ. ಸೊ ನಾವು ಯಾವಾಗ ಹೋಗ್ತೀವಿ, ಯಾವಾಗ ತಲುಪ್ತೀವಿ, ಮತ್ತು ಯಾವ ಸ್ಟೆಪ್ ಇಳಿಬೇಕು, ಇನ್ನೂ ಸ್ಟೆಪ್ ಇಳಿಬೇಕು ಅನ್ನೋದೇ ನನ್ನ ತಲೆಯಲ್ಲಿಲ್ಲ. ನಾನು ಗಾಡಿ ತಂದಿದ್ದೀನಿ, ಗಾಡೀಲಿ ಕೆಳಗೆ ಇಳ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಇವಾಗ ಸ್ಟೆಪ್ ಇಳ್ಕೊಂಡು ನಾನು ಹೋಗಬೇಕು. ಮೇ ಬಿ ಇವತ್ತು ನಾನು 11 ಗಂಟೆಗೆ ಹೋಗೋದು ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಫೈನಲ್ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹೋಗೋದಷ್ಟೇ ಕೆಲಸ. ಗಂಟೆಲಿ ನಾನು ಇಳ್ದಿರಬೇಕು. ಕೆಳಗೆ ಹೋಗಿ ಸಿಗ್ತೀನಿ. ಓಕೆ, ಇವಾಗ ಒಂದು ಜ್ಯೂಸ್ ಬ್ರೇಕ್. ಹೀಗೆ ನೋಡ್ತಾರೆ, ಭಾಳ ನೀರು ಬರಬೇಕು. ಸೊ ಈಗ ನಂದಿ ದಾಟಾಗಿದೆ. ಜಸ್ಟ್ 10 ನಿಮಿಷದಲ್ಲಿ ಓಡ್ಕೊಂಬಂದಿದ್ದೀನಿ. ಇವಾಗ ನೆಕ್ಸ್ಟ್ ನಂದಿಯಿಂದ ಅಲ್ಲಿಗೆ ಎಷ್ಟು ನಿಮಿಷ ಆಗುತ್ತೆ ಅಂತ ಹೇಳ್ತೀನಿ. ಈಗ ಎಕ್ಸಾಕ್ಟಾಗಿ ಟೈಮ್ 9:45. ಲೆಟ್ಸ್ ಗೋ. ನಮಗೆ ಕಾಲಲ್ಲೇ ನಡೆಯೋಕ್ಕಾಯ್ತಲ್ಲ. ಇವ್ರು ಯಾರೋ ಮಂಡಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರಲ್ಲಪ್ಪ ದೇವ್ಡ. ಫೈನಲಿ ಐ ಡಿಡ್ ಇಟ್ ಗೈಸ್. ಇಲ್ಲೊಬ್ರು ಇದ್ದಾರೆ, ಅವ್ರಿಗೂ ಕೂಡ ಒಂದು ಸೆಲ್ಫಿ ಕೊಟ್ಟಿದ್ದೀನಿ. ಯಾಕೆ ಅಂತಲೇ ಗೊತ್ತಿಲ್ಲ. ನಾನು ಹೇಳಿದೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ನಾನು ಸೆಲ್ಫಿ ಕೊಡ್ತೀನಿ ಅಂತ. ಬಟ್ ಸ್ಟಿಲ್ ಜಗಳ ಆಡ್ತಾಯಿದ್ರೆ. ಸೊ ಏನು ಮಾಡೋಕ್ಕಾಗಲ್ಲ. ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಲೇಟ್ ಆಗಿತ್ತು. ಸೊ ನನಗೆ ಆಫೀಸ್ ಕಡೆಯಿಂದ ಕಾಲ್ ಬರ್ತಾಯಿತ್ತು, ನೀವಿನ್ನೂ ಬಂದಿಲ್ಲ, ಬೇಗ ಬನ್ನಿ, ಕಸ್ಟಮರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಆಲ್ರೆಡಿ ಸ್ವೆಟ್ ಆಗಿದ್ದೆ ತುಂಬ, ನಾನು ಫ್ರೆಶ್ ಆಗಲೇಬೇಕಾಗಿತ್ತು. ಸೊ ಸಡನ್ನಾಗಿ ಫ್ರೆಶ್ ಆಗಿ ಪಾಕೆಟ್ಗೆ ಎಲ್ಲ ಕ್ರೀಮ್ಸ್ಗಳನ್ನೂ ಹಾಕ್ಕೊಂಡು ಸೀದಾ ನಾನು ಆಫೀಸಿಗೆ ಬಂದು ಎಲ್ಲ ಕಸ್ಟಮರ್ನು ಅಟೆಂಡ್ ಮಾಡಿ ಆರಾಮಾಗಿ ಕೂತ್ಕೊಂಡು ಫೇಸ್ಗೆ ಎಲ್ಲನೂ ಅಪ್ಲೈ ಮಾಡ್ತಾ ಇದ್ದೆ. ನಾನು ನನ್ನ 1000 ಸ್ಟೆಪ್ನ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ ಇಲ್ಲಿ